ಇನ್ನು ಇವತ್ತು ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು ಕೋಳಿವಾಡ ಅವರ ಸ್ಟೇಟ್ಮೆಂಟ್. ಕೋಳಿವಾಡ ಅವರು ಹೇಳಿದರು ಸಿ ಎಂ ರಾಜೀನಾಮೆ ಕೊಡಲಿ, ರಾಜೀನಾಮೆ ಕೊಟ್ಟಾಗಿ ಜೊತೆಗೇನು ಅಂದರೆ ಅವರು ಮತ್ತೆ ಬೇಕಿದ್ರೆ ಈ ಕಳಂಕರಹಿತರಾಗಿ ಹೊರಗಡೆ ಬಂದಾದ ಮೇಲಿಂದ ಬೇಕಿದ್ರೆ ಅವರೇ ಸಿ ಎಂ ಆಗಲಿ, ಯಾರು ಬೇಡ ಅಂತಾರೆ ಅನ್ನುವಂಥ ಮಾತು. ಇದು ಬೆಳಗ್ಗಿನಿಂದ ಕಾಂಗ್ರೆಸ್ ನಾಯಕರ ಪಿತ್ತವನ್ನು ನೆತ್ತಿಗೇರಿಸಿದೆ. ಬನ್ನಿ ಹಾಗಾದರೆ ಕೋಳಿವಾಡ ಬೆಳಗ್ಗೆ ಹೇಳಿದ್ದೇನು ನೋಡೋಣ. ನಾನು ಕಳಕಳಿಯಿಂದ ನನ್ನ ಅಭಿಪ್ರಾಯವನ್ನು ಏನು ಹೇಳೋದು ಅಂದರೆ, ನಿಷ್ಕಳಂಕಿತವಾದಂಥ ಕಪ್ಪು ಚುಕ್ಕೆ ಇಲ್ಲದಂಥ 136 MLAಗಳು ಬೆಂಬಲ ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯನವರು. 136 MLAಗಳು ಎಲ್ಲ ಮಂತ್ರಿಗಳು ನಮ್ಮ ಹೈಕಮಾಂಡ್ ಎಂದು ವಿಚಾರ ಇದೆ, ಅವರೇ ಮುಖ್ಯಮಂತ್ರಿಗಳಾಗ್ತಾರೆ. ಅದಕ್ಕೆ ಪಕ್ಷವನ್ನು ಮುಜುಗರಕ್ಕೆ ಎಡೆ ಮಾಡಿಕೊಡದೆ ಪಕ್ಷದ ಹಿತದೃಷ್ಟಿಯಿಂದ ಸದ್ಯಕ್ಕೆ ರಾಜೀನಾಮೆ ಕೊಡುವುದು ಪಕ್ಷದ ದೃಷ್ಟಿಯಿಂದ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಅವರ ಅಭಿಪ್ರಾಯವನ್ನು ಈಗ ಸದ್ಯ ಪಡ್ತಾ ಇದ್ದಾರೆ. ನಾನು ಪಕ್ಷದ ಮುಜುಗರ ಆಗಬಾರ್ದು ಮತ್ತು ಅವರಿಗೂ ಒಳ್ಳೆಯ ದೃಷ್ಟಿಯಿಂದ, ಅವರಿಗೂ ಕಳಂಕ ಬರಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಈಗ ರಾಜೀನಾಮೆ ಕೊಟ್ಟು ವಿಚಾರಣೆಯಲ್ಲಿ ನಿಷ್ಕಳಂಕಿತರಾದ ಕೂಡಲೇ ಪುನಃ ಮುಖ್ಯಮಂತ್ರಿಗಳಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಾನು ಕಳಕಳಿಯಿಂದ ನನ್ನ ಅಭಿಪ್ರಾಯವನ್ನು ಏನು ಹೇಳೋದು ಅಂದರೆ, ನಿಷ್ಕಳಂಕಿತವಾದಂಥ ಕಪ್ಪು ಚುಕ್ಕೆ ಇಲ್ಲದಂಥ 136 MLAಗಳು ಬೆಂಬಲ ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯನವರು. 136 MLAಗಳು ಎಲ್ಲ ಮಂತ್ರಿಗಳು ನಮ್ಮ ಹೈಕಮಾಂಡ್ ಎಂದು ವಿಚಾರ ಇದೆ, ಅವರೇ ಮುಖ್ಯಮಂತ್ರಿಗಳಾಗ್ತಾರೆ. ಅದಕ್ಕೆ ಪಕ್ಷವನ್ನು ಮುಜುಗರಕ್ಕೆ ಎಡೆ ಮಾಡಿಕೊಡದೆ ಪಕ್ಷದ ಹಿತದೃಷ್ಟಿಯಿಂದ ಸದ್ಯಕ್ಕೆ ರಾಜೀನಾಮೆ ಕೊಡುವುದು ಪಕ್ಷದ ದೃಷ್ಟಿಯಿಂದ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಅವರ ಅಭಿಪ್ರಾಯವನ್ನು ಈಗ ಸದ್ಯ ಪಡ್ತಾ ಇದ್ದಾರೆ. ನಾನು ಪಕ್ಷದ ಮುಜುಗರ ಆಗಬಾರ್ದು ಮತ್ತು ಅವರಿಗೂ ಒಳ್ಳೆಯ ದೃಷ್ಟಿಯಿಂದ, ಅವರಿಗೂ ಕಳಂಕ ಬರಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಈಗ ರಾಜೀನಾಮೆ ಕೊಟ್ಟು ವಿಚಾರಣೆಯಲ್ಲಿ ನಿಷ್ಕಳಂಕಿತರಾದ ಕೂಡಲೇ ಪುನಃ ಮುಖ್ಯಮಂತ್ರಿಗಳಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಾನು ಕೊಟ್ಟಿದ್ದೀನಿ, ರಾಜೀನಾಮೆ ಕೊಡಲ್ಲ. ಕುಮಾರಸ್ವಾಮಿಗೆ ರಾಜೀನಾಮೆ ಕೊಡಿಸ್ಲಿ, ಕುಮಾರಸ್ವಾಮಿಗೆ ರಾಜೀನಾಮೆ ಕೊಡಿಸ್ಲಿ. ಅವ್ರು ಯಾರ ಮಂತ್ರಿಮಂಡಲದಲ್ಲಿ ಇರೋದು? ಯಾರ ಮಂತ್ರಿಮಂಡಲದಲ್ಲಿ, ಯಾವ ಸರ್ಕಾರದಲ್ಲಿ ಇರೋದ್ರಿ? ಕುಮಾರಸ್ವಾಮಿ ಕುಮಾರಸ್ವಾಮಿ ಯಾವ ಮಂತ್ರಿಮಂಡಲದಲ್ಲಿ ಇರೋದು? ಯಾರು ಅದಕ್ಕೆ ಮುಖ್ಯ ಪ್ರಧಾನಮಂತ್ರಿಗಳು? ಯಾರ ಪಕ್ಷ, ಯಾವ ಪಕ್ಷದ ಸರ್ಕಾರ? ಅವ್ರು ಕೊಡ್ಬೇಕಲ್ಲ ಮೊದಲು. ನರೇಂದ್ರ ಮೋದಿ ರಾಜೀನಾಮೆ ಕೊಟ್ಟಿದ್ರ? ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಟ್ಟಿದ್ರೇನ್ರಿ? 100 ಜನ ಸತ್ತಿದ್ರು, ರಾಜೀನಾಮೆ ಕೊಡ್ಲೇ ಇಲ್ಲ. ನಾನು ಏನು ತಪ್ಪು ಮಾಡಿದ್ರೆ ರಾಜೀನಾಮೆ ಕೊಡಬೇಕಂತ ಅಗತ್ಯ ಇಲ್ಲ. ನಾನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ತಾನೇ. ನಾನು ಅದಕ್ಕೆ ತಾನೇ ನೀವು ಬಂದು ಮೈಕ್ ಹಿಡಿತಾ ಇರೋದು. ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಸ್ತಾವನೆ ಬರುವುದಿಲ್ಲ. ಇದು ರಾಜಕೀಯವಾಗಿ ಬಿಜೆಪಿಯವರು, ಜನತಾದಳದವರು ಇಬ್ರು ಸೇರಿ ಮಾಡ್ತಾರಂತ ಷಡ್ಯಂತ್ರ. ನಮ್ಮ 5 ಗ್ಯಾರಂಟಿಗಳನ್ನು ನಾವೇನು ಕೊಟ್ಟಿದ್ದೀವಿ, ಆ ಗ್ಯಾರಂಟಿಗಳ ಬೆಳವಣಿಗೆ ಜನರಿಗೆ ಏನು ತಲುಪ್ತಾ ಇದೆ ಅದನ್ನ ತಡ್ಕೊಳಕ್ ಆಗ್ತಾ. ಇದು ಡಿ ಕೆ ಶಿವಕುಮಾರ್ ಅವರು ಹೇಳಿದಂಥ ಮಾತು. ಮುಖ್ಯಮಂತ್ರಿಗಳಂತೂ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ನಾವು ರಾಜೀನಾಮೆ ಕೊಡಲ್ಲ ಅಂತ. ಕೋಳಿವಾಡ ಹೇಳಿದ್ದು ಕಾಂಗ್ರೆಸ್ಸಿಗರ ಪಿತ್ತ ನೆತ್ತಿಗೇರಿದೆ. ಬಹಳಷ್ಟು ಜನ ನಾಯಕರು ಈಗ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಬನ್ನಿ, ಯಾವ್ಯಾವ ನಾಯಕರು ಕೋಳಿವಾಡ ಅವರ ಸ್ಟೇಟ್ಮೆಂಟ್ ಬಗ್ಗೆ ಏನೇನು ಹೇಳಿದ್ರು ತೋರಿಸ್ತೀವಿ. ಮುಖ್ಯಮಂತ್ರಿಗಳ ನೈತಿಕತೆಯನ್ನು ಪ್ರಶ್ನೆ ಮಾಡೋದಕ್ಕೆ ನೈತಿಕತೆ ಇಲ್ಲದೇ ಇರೋರಿಗೆ ಯಾವುದೇ ನೈತಿಕತೆ ಇಲ್ಲ. ಯಾಕಂದರೆ ಯಾರ್ಯಾರು ಕೇಳ್ತಿದ್ದಾರೆ ಅವರು ಅವ್ರ ಇನ್ನರ್ ಕಾನ್ಷಿಯಸ್ನ ಕೇಳ್ಕೋಬೇಕು. ಭಾಳಷ್ಟು ಜನಕ್ಕೆ ಮೇಲೆ ಲೋಕಾಯುಕ್ತ ಎನ್ಕ್ವೈರಿ ಆಗಿದ್ದಾವೆ, ಬೇಲ್ ಮೇಲಿದ್ದಾರೆ, ಕೇಸ್ಗಳಿದ್ದಾವೆ. ಮತ್ತು ಮಾತಾಡೋರೆಲ್ಲ ರಾಜಕೀಯದಿಂದ ಇಲ್ಲಿ ತನಕ ಬಂದರಿಂದ ಹೇಗಿದ್ದಾರೆ, ಹೇಗೆ ಎಕ್ಸ್ಪೆಂಡ್ ಆಗಿದ್ದಾರೆ ಅಂತ ಒಂದು ಸ್ವಲ್ಪ ಕಾನ್ಷಿಯಸ್ ತಿಳ್ಕೋಬೇಕು. ಹೀಗಾಗಿ ಒಂದು ಹೋರಾಟದ ಹಿನ್ನೆಲೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಸದಾ ಬಡವರ ಪರವಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ, ಅಭಿವೃದ್ಧಿ ಪರವಾಗಿ, ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡುವಂಥ ಒಬ್ಬ ಶ್ರೇಷ್ಠ ನಾಯಕ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ತನಿಖೆಯಿಂದ ನಿಷ್ಕಳಂಕಾಗಿ ಹೊರಬಂದು ಮತ್ತೆ
ವ್ಯಕ್ತಿಗತ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅಲ್ಲ. ದಿಸ್ ಇಸ್ ಪರ್ಸನಲ್ ಒಪಿನಿಯನ್. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಮಾತಾಡೋಣ. ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಗಮನಿಸಬೇಕಾದಂಥ ಸಂಗತಿ, ನೀವು ಆರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಪಿನಿಯನ್ ತಗೊಳ್ಳೋಕ್ಕೆ ನೀವು ಮೈಕ್ ಹಿಡಿದ್ರಿ. ಆದರೆ ಡಿ ಕೆ ಕೋಳಿವಾಡ ಅವರ ಸ್ಟೇಟ್ಮೆಂಟ್ ಬಗ್ಗೆ ಯಾವ ಉತ್ತರವನ್ನು ಕೂಡ ಕೊಡಲಿಕ್ಕೆ ತಯಾರಿರಲಿಲ್ಲ. ಆಮೇಲೆ ಸಾವರಿಸ್ಕೊಂಡು ಡಿ ಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ರು. ನಾನೊಬ್ಬ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವಂಥ ಅಗತ್ಯ ಇಲ್ಲ ಅಂತ ಮುಖ್ಯಮಂತ್ರಿಗಳು ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ. ಮೋದಿಯವರಿಗೆ ಮುಜುಗರದ ಸನ್ನಿವೇಶ ಬಂದಂಥ ಸಂದರ್ಭದಲ್ಲಿ, ಗೋಧ್ರಾ ಘಟನೆ ಆದಂಥ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಿದ್ರಾ ಅಂತ ಕೇಳೋದ್ರ ಮುಖಾಂತರ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಮುಖ್ಯಮಂತ್ರಿಗಳು. ಇನ್ನು ಇದೆಲ್ಲದರ ಜೊತೆಗೆ ಏನೇನು ಪೊಲಿಟಿಕಲ್ ಡೆವಲಪ್ಮೆಂಟ್ಗಳಿದೆ ಪ್ರಮೋದ್? ರಂಗನಾಥ್, ಬಹುಶಃ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಾಕಷ್ಟು ಮಹತ್ವದ ವಿಚಾರಗಳು ಚರ್ಚೆ ಆಗುತ್ತೆ. ಅಫ್ಕೋರ್ಸ್ ವಿಷಯಗಳಿದೆ, ಆದರೆ ವಿಷಯಗಳಿಗಿಂತ ಹೆಚ್ಚಾಗಿ ಇದೆಲ್ಲವೂ ಮುಗಿದ ಮೇಲೆ ಅಂದರೆ ಸಬ್ಜೆಕ್ಟ್ ಓರಿಯೆಂಟೆಡ್ ಡಿಸ್ಕಷನ್ಸ್ ಆದ ಬಳಿಕ ಈಗಾಗಲೇ ಕೋರ್ಟ್ ಆದೇಶ ಏನು ಬಂದಿದೆ, ಕೋರ್ಟ್ ಆದೇಶದ ವಿಚಾರವಾಗಿ ಖಂಡಿತವಾಗ್ಲೂ ಚರ್ಚೆ ಆಗುತ್ತೆ. ಯಾಕೆಂದರೆ ಮುಂದಿನ ಹೋರಾಟ ಹೇಗಿರಬೇಕು ಅನ್ನುವಂಥದ್ದು ಸಹಜವಾಗಲೇ ಚರ್ಚೆ ಆಗುತ್ತೆ. ಒಂದು ಕಡೆಗೆ ಈಗಾಗಲೇ ಮುಖ್ಯಮಂತ್ರಿಗಳು ಕಾನೂನು ತಜ್ಞರ ಜೊತೆಗೆ ಅವರ ಲೀಗಲ್ ಟೀಮ್ಗಳ ಜೊತೆಗೆ ಮಾತನಾಡಿದ್ದಾರೆ. ಆದರೆ ಹಿರಿಯ ಸಚಿವರ ವಿಶ್ವಾಸವನ್ನು ಪಡೆಯೋದ್ರ ಜೊತೆಗೆ ಈ ಕೇಸ್ನಲ್ಲಿ ಏನಾಗುತ್ತೆ, ಒಂದು ಕಾನೂನಾತ್ಮಕವಾದಂಥ ಪರಿಣಾಮಗಳು, ಅಟ್ ದ ಸೇಮ್ ಟೈಮ್ ಪೊಲಿಟಿಕಲಿ ಏನಾಗುತ್ತೆ ಅದನ್ನು ಕೂಡ ಚರ್ಚೆ ಮಾಡಬೇಕಾಗತ್ತೆ. ಹೀಗಾಗಿ ಒಂದು ಕಡೆಗೆ ಆರೋಪಗಳು ಬರ್ತಾ ಇದೆ, ಇನ್ನೊಂದು ಕಡೆಗೆ ಪೊಲಿಟಿಕಲ್ ಆಗಿ ಕೂಡ ಬಿಜೆಪಿ ಹೋರಾಟವನ್ನು ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಪೊಲಿಟಿಕಲ್ ಪ್ರೆಷರ್ ಕೂಡ ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಮುಂದೆ ಮುಖ್ಯಮಂತ್ರಿಗಳ ವಿರುದ್ಧ FIR ದಾಖಲಾದಂಥ ಸಂದರ್ಭದಲ್ಲಿ ಆವಾಗಿನ ರಾಜಕೀಯ ಸನ್ನಿವೇಶಗಳು ಖಂಡಿತವಾಗ್ಲೂ ಬೇರೆ ಆಗುತ್ತೆ. ಇದನ್ನು ಗಮನದಲ್ಲಿಟ್ಕೊಂಡು ಹೋರಾಟ ಹೇಗೆ ಮಾಡಬೇಕು ಅನ್ನೋದು ಒಂದು ವಿಚಾರವನ್ನು ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳು ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಹಿರಿಯ ಸಚಿವರಿಗೂ ಕೂಡ ಮತ್ತೊಮ್ಮೆ ಈ ಪ್ರಕರಣದಲ್ಲಿ ಅಂದರೆ ಮೂಡಾ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಕೊಡೋದ್ರ ಜೊತೆಗೆ ಲೀಗಲಿ ಏನೇನು ಸಂಭಾವ್ಯತೆ ಇದೆ ಅದನ್ನು ಹೋರಾಟ ಹೇಗೆ ಮಾಡಬೇಕಾಗುತ್ತೆ ಇದರ ಬಗ್ಗೆ ಕೂಡ ಚರ್ಚೆ ಮಾಡಲಾಗುತ್ತೆ. ಹಾಗೆಯೇ ವಿಪಕ್ಷಗಳು ರಾಜೀನಾಮೆನ ಕೇಳೋದು ಒಂದು ಭಾಗ ರಂಗನಾಥ್, ಆದರೆ ಸ್ವಪಕ್ಷೀಯರಿಗೆ ರಾಜೀನಾಮೆ ಕೇಳುವಂಥ ಒಂದು ಸನ್ನಿವೇಶ ನಿಧಾನವಾಗಿ ಆರಂಭವಾಗ್ತಾ ಇದೆ. ಇದನ್ನು ನಾವು ತುಂಬ ಗಂಭೀರವಾಗಿ ಸ್ವೀಕರಿಸೋದು ಬೇಡ ಅಂತ ಅನೇಕ ನಾಯಕರು ಕಾಂಗ್ರೆಸ್ನವರೇ ಹೇಳ್ತಾ ಇದ್ರು ಕೂಡ. ಆದರೆ ಆ ಥರದ ಭಿನ್ನ ಧ್ವನಿಗಳು, ಬಂಡಾಯ ಧ್ವನಿಗಳು ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಕೇಳಿ ಬರ್ತಾ ಇದೆ. ಕೋಳಿವಾಡ ಅವರು ನೇರವಾಗಿ ಹೇಳ್ತಿದ್ದಾರೆ, ಮುಜುಗರ ಆಗ್ತಾ ಇದೆ ಪಕ್ಷಕ್ಕೆ ಅಂತ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ. ಅವರ ಮಾತನ್ನು ಪಕ್ಷದವರು ಎಷ್ಟು ಗಂಭೀರವಾಗಿ ಸ್ವೀಕರಿಸ್ತಾರೋ ಇಲ್ವೋ ಎರಡನೇ ವಿಚಾರ. ಆದರೆ ಅವರು ಶಿಸ್ತು ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ಹಿನ್ನೆಲೆಯಲ್ಲಿ ಅವರ ಮಾತು ಈಗ ಅಪ್ರಸ್ತುತವೇನೂ ಅಲ್ಲ. ಹೀಗಾಗಿ ಪಕ್ಷದಲ್ಲಿ ಅದನ್ನು ಗಂಭೀರತೆ ಬೇರೆ ವಿಚಾರ. ಇದೇ ರೀತಿಯಂಥ ಧ್ವನಿಗಳು ಮುಂದೆ ಬೇರೆ ಬೇರೆ ರೀತಿಯಂಥ ನಾಯಕರಿಂದ ಕೂಡ ಬಂದರೆ ಆವಾಗ ಮುಖ್ಯಮಂತ್ರಿಗಳಿಗೆ ಕಷ್ಟವಾಗುತ್ತೆ. ಹೀಗಾಗಿ ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ಈ ಸಭೆ ಮುಗಿದ ಮೇಲೆ ಅಂದರೆ ಸಬ್ಜೆಕ್ಟ್ನ ಡಿಸ್ಕಷನ್ಸ್ಗಳೆಲ್ಲ ಮುಗಿದ ಮೇಲೆ ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳು ಹಿರಿಯ ಸಚಿವರ ಜೊತೆಗೆ ಕ್ಯಾಬಿನೆಟ್ನಲ್ಲಿ ಮುಂದಿನ ಹೋರಾಟದ ಬಗ್ಗೆ ಒಂದು ಚರ್ಚೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಪ್ರಮೋದ್.